ರಾಜೇಶ್ ಅಂತ ಮರ್ಲಿಂಗುಡಿ ಗ್ರಾಮ ಪಂಚಾಯತಿ ಸದಸ್ಯರು, ನನ್ನ ಹೆಸರು ಯೋಗೇಶ್ ಅಂತ, ನಾನು ಮರ್ಲಿಂಗುಡಿ. ವಿಚಾರ ಇಷ್ಟೇ ಗೌರವಾನ್ವಿತ. ಕಳೆದ ವರ್ಷ ಏನು ಕೆರಗೋಡು ಹನುಮಂತಪುರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನವೆಂಬರ್ ತಿಂಗಳಲ್ಲಿ ಗ್ರಾಮ ಪಂಚಾಯತಿಗೆ ಅಪ್ಲಿಕೇಶನ್ ಕೊಟ್ಟಿದ್ದೆ ಹನುಮಂತಪುರದ ಪರವಾಗಿ. ಅಲ್ಲಿ ಏನು ಗ್ರಾಮ ಪಂಚಾಯತಿ ಕಾರ್ಯಗಳನ್ನು ಮುಖ್ಯಸ್ಥರು ಅವರು ಹನುಮಂತ ಜನ ಸಾರ್ವಜನಿಕ ಜಾಗದಲ್ಲಿ ಆರ್ಥಿಕ ಆಗಲಿ ಯಾವುದೇ ಧಾರ್ಮಿಕ ಕವಾಟಗಳಿಲ್ಲ ಅಂತ ಒಂದು ಮಾಹಿತಿ ನಮ್ಗೆ ಹೇಳ್ಕೊಂಡಿದ್ರು. ಅವರು ನಮ್ಮಿಂದ ಅಪ್ಲಿಕೇಶನ್ ಪಡೆದ್ರು, ಪಡೆದು ನಮ್ಗೆ ಹೇಳಿದಂತ ಮಾಹಿತಿ ಏನು ಅಂತಂದ್ರೆ ರಿಸರ್ವೇಷನ್ ಅಂತ ಮಾಡ್ಕೊತಾವು ಅಂತ ಹೇಳಿದ್ರು. ತದನಂತರ ನಾವು ಕೊಟ್ಟಿದ್ದ ಅಪ್ಲಿಕೇಶನ್ ಎಲ್ಲ ಗೌರವಾನ್ವಿತ ಅನುಮತಿ ಕೊಟ್ಟರು. ಅನುಮತಿ ಸಿಕ್ಕಿಲ್ಲ ಅಂತ ಹೇಳಿ ಹನುಮಂತ ಜನ ನಾವು ಆಸ್ಟಿಂಗ್ ಮಾಡಿದ್ವಿ. ಆಸ್ಟಿಂಗ್ ಮಾಡಿದ ನಂತರ ಏನೇನೋ ಕೆಲವೊಂದು ಅಧಿಕಾರಿಗಳಿಂದ ಬೆಳವಣಿಗೆ ಗ್ರಾಮ ಪಂಚಾಯತಿ ಒಡೆ ಆದೋ ಈ ತರ ಎಲ್ಲ ಆಯ್ತಲ್ಲ ಅಂತೇಳಿ ನಾವು ಪ್ರತಿಭಟಿಸುವುದು ನಿಜ. ಹನುಮಂತಪುರದ ಪರವಾಗಿ ಒಬ್ಬ ಹಿಂದುವಾಗಿ ಏನು ಪುನರ್ನಿರ್ಮಾಣ ಕಲ್ಪನೆ ಇಟ್ಕೊಂಡು ನಾನು ಸಮಾಜದ ಒಬ್ಬ ನಾಗರಿಕನಾಗಿ ಸಮಾಜದ ಒಂದು ಅಂಶ ಇವತ್ತು ಪ್ರಸ್ತುತ ನಾನು ಹೇಳಕ್ಕೆ ಹೊರಟಿರೋ ತಮ್ಗೆ ಏನಂತಂದ್ರೆ, ನಮ್ಮ ಒಂದು ಕೆರಗೋಡು ಭಾಗದಲ್ಲಿ ಅಭಿವೃದ್ಧಿ ಕುಂಠಿತ 25 ವರ್ಷಗಳಿಂದ ಯಾರೇ ಅಧಿಕಾರಕ್ಕೆ ಬಂದ್ರು ಮೇಲ್ಮಟ್ಟದ ಸರ್ಕಾರ ಬರ್ತಿರ್ಲಿಲ್ಲ. ನಮ್ಮ ಭಾಗದ ಕಾರ್ಯಕ್ರಮಗಳಿಂದ ಒಂದು ಅನುಷ್ಠಾನ ತರಲಿಕ್ಕೆ ಅವ್ರಿಗೂ ಪಾಪ ಹಲವಾರು ಅಡೆತಡೆಗಳು ಇರ್ತಿದ್ದವು. ಇವತ್ತು ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕಿದೆ, ನಮ್ಮಲ್ಲೇ ಕಾಂಗ್ರೆಸ್ ಶಾಸಕರಿದ್ದಾರೆ. ಅವರು ನಮ್ಮ ಭಾಗಕ್ಕೆ ಎಲ್ಲೋ ಒಂದ್ ಕಡೆ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮನ್ನು ಕರೆದು ಮಾತಾಡಿದ್ದಾರೆ. ಕೆರಗೋಡಿನ ಎಲ್ಲೋ ಒಂದ್ ಕಡೆ ಗ್ರಾಮ ಪಂಚಾಯತಿನ ಪುರಸಭೆ ಮಾಡ್ತೀನಿ ಅಂತ ಹೇಳಿ, ಕೆರಗೋಡಿನ ತಾಲೂಕಿಗೆ ಒಂದು ಪ್ರಪೋಸಲ್ ಕೊಡುವ ಗೌರ್ಮೆಂಟ್ಗೆ ಅಂತ ಹೇಳಿ, ಈಗ ಒಂದು ವಿಚಾರಗಳು ಬಂದಾಗ ನಾವು ಎಲ್ಲವನ್ನೂ ಬದಿಗಿಟ್ಟಿ ಅಭಿವೃದ್ಧಿಯನ್ನ ಒಂದು ಹಿತದೃಷ್ಟಿಯಿಂದ ಇಟ್ಕೊಂಡು ಶಾಸಕರ ಮೇಲಿನ ನಾನು ಸ್ವಾಗತಿಸ್ತಾ ಶಾಸಕರು ಬೆಂಬಲ ನಿಲ್ವ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಆ ಒಂದು ಮಾಹಿತಿ ಮೊದಲನೇದಾಗಿ. ಇನ್ನೊಂದೇನಪ್ಪಾ ಅಂತಂದ್ರೆ, ಈಗ ನಮ್ಮಲ್ಲಿ ಎಷ್ಟೋ ಕನೆಕ್ಟಿವಿಟಿ ರಸ್ತೆಗಳಿಲ್ಲ, ಇರಿಗೇಷನ್ ಚಾನೆಲ್ಗಳಿಂದ ನಮಗೆ ಗಳಿಗೆ ನೀರಾವರಿ ಕಾಲುವೆಗಳಿಲ್ಲ. ಇಂಥ ಒಂದಲ್ಲ ಹತ್ತಾರು ಸಮಸ್ಯೆಗಳು ಕೆರಗೋಡು ಭಾಗದಲ್ಲಿ ಸಾಕಷ್ಟಿದೆ. ಇಲ್ಲಿ ಮೊದಲನೇದಾಗಿ ಏನಂತಂದ್ರೆ ಅಧಿಕಾರಿಗಳ ಲೋಪ ಇಷ್ಟು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೆರಗೋಡು ಹನುಮಂತಪುರದ ವಿಚಾರ ಸುದ್ದಿಯಾಗಲಿಕ್ಕೆ ಕಾರಣ ಆಯಿತು. ಹಂಗಾಗಿ ಏನು ನಮ್ಮ ಶಾಸಕರ ಮೇಲೆ ಯಾವುದೇ ಜಾತಿ ಮತ್ತು ಧರ್ಮದ ವಿರುದ್ಧವಾಗಿಲ್ಲ, ಅವರು ಸಾಮಾಜಿಕ ನ್ಯಾಯ ಪರವಾಗಿದ್ದಾರೆ, ಜಾತ್ಯತೀತತೆಯಿಂದ ಅವರ ನಡವಳಿಕೆ ಇದೆ. ಹಂಗಾಗಿ ನಾವು ಅಭಿವೃದ್ಧಿ ಮಾಡಿಸ್ಕೊಳ್ಬೇಕು, ಗೌರವಾನ್ವಿತ ಶಾಸಕರ ಮುಖಾಂತರ ನಮ್ಮ ಭಾಗದ ಜನಕ್ಕೆ ಎಲ್ಲೊಂದು ಡೆವಲಪ್ಮೆಂಟ್ ಆಗಬೇಕು. ಅದನ್ನ ಮನಗಂಡು ನಾವು ಶಾಸಕರ ನಡಿನ ಸ್ವಾಗತ ಮಾಡ್ತಾ ಅವ್ರ ಬೆಂಬಲ ಗೆಲುವ ಅನ್ನುವಂಥದ್ದನ್ನ ಒಂದು ನಿರ್ಧಾರಕ್ಕೆ ಬಂದಿದ್ವಿ. ಆ ಮೂಲಕ ಏನು ಇಂಥ ಒಂದು ದೊಡ್ಡ ಪ್ರಮಾಣದ ಸುದ್ದಿಯಾಗಿದ್ದು, ಸಾರ್ವಜನಿಕರು ಇದನ್ನ ನೋಡ್ಬೇಕಾದಂತ ಇದ್ರಿಂದ ತಮ್ಮ ಮುಖಾಂತರ ಸಾರ್ವಜನಿಕರು ಮಾಹಿತಿ ಕೊಡುವಂತ ಕಾರಣಕ್ಕಾಗಿ ನಾವು ಈ ಮಾಧ್ಯಮ ಬರ್ತಿಂತ ಇದ್ದೀವಿ. ದಯವಿಟ್ಟು ಅಭಿವೃದ್ಧಿ ಮುಖ್ಯನೇ ಹೊರತು ಇನ್ನ ಉಳಿದ ಎಲ್ಲವೂ ನಗಣ್ಯ. ಹಲವಾರು ದೊಡ್ಡಗಳಾಯ್ತು, ಏನೇನೋ ಕೆರಗೋಡು ಗ್ರಾಮ ಪಂಚಾಯತಿ ವ್ಯವಸ್ಥೆ ಮಟ್ಟದಲ್ಲಿ ಅವೆಲ್ಲರೂ ಬಿಟ್ಟು ಅಭಿವೃದ್ಧಿ ಮಾಡಿಸ್ಕೊಳ್ಳುವ. ಸಾರ್ವಜನಿಕರು ಮಾನಸಿಕವಾಗಿ ಮನಸ್ಸುಗಳು ಬದಲಾಗಬೇಕು, ಸಾರ್ವಜನಿಕರು ಅಭಿವೃದ್ಧಿ ಬಗ್ಗೆ ಆಲೋಚನೆ ಕೊಡ್ಬೇಕು. ಮಾನ್ಯ ಶಾಸಕರ ಹತ್ರ ಎಲ್ಲೋ ಒಂದ್ ಕಡೆ ಅಭಿವೃದ್ಧಿ ಕೆಲಸ ಮಾಡ್ಕೊಳ್ಳುವಂತ ನಿಟ್ಟಿನ ಸಾರ್ವಜನಿಕರು ಮುಂದಾಗಬೇಕು ಅಂತ ನಿಮ್ಮ ಮುಖಾಂತರ ನಾನು ಸಾರ್ವಜನಿಕರಿಗೂ ಕರೆ ಕೊಡ್ತೀನಿ. ನಾವು ಈ ಸ್ವತಂತ್ರನ ತೆರವುಗೊಳಿಸುವಂತ ವಿಚಾರ ಮಾತಾಡ್ತೀನಿ. ಅಧಿಕಾರಿಗಳು ಮೊದಲನೇ ಸಾರ್ವಜನಿಕರಾಗಲಿ ಧಾರ್ಮಿಕ ಕೋಟಗಳು ಆಸ್ತಿಂಗ್ ಮಾಡೋದಿಲ್ಲ ಅಂತ ವಿವಾದನೆ ಬರ್ತಿಲ್ಲ. ಮೊದಲನೇದಾಗಿ ಜಿಲ್ಲಾಡಳಿತ ಕ್ರಮ ನಾವು ತಲೆದಂಡ ಮಾಡಿ ಅಲ್ಲ ಸರ್ ದಯವಿಟ್ಟಿಲ್ಲ ಸರ್, ಅದು ಜಿಲ್ಲಾಡಳಿತ ಕ್ರಮ ತಗೊಳ್ಬೇಕಿತ್ತು. ನಾನು ಹೇಳ್ತಿರೋದು ಒಂದು ಗ್ರಾಮ ಪಂಚಾಯತ್ ಎಲ್ಲಾ ಸದಸ್ಯರು ಪ್ರಜಾತಂತ್ರ ವ್ಯವಸ್ಥೆ ನಿಮ್ಗೆ ಗೊತ್ತು, ಯಾರೇ ಕೊಟ್ಟಿರಲ್ಲ, ಲಾಗೆ ಸಂಬಂಧಪಟ್ಟಂಗೆ ಅವ್ರಿಗೆ ಗೊತ್ತಿಲ್ಲ. ಇವರು ಒಂದೇ ಮಾತು ಕೇಳಬೇಕು, ಕಂಟೆಕ್ಟ್ ಬಿಡಿ ಇದಪ್ಪ ಅಪ್ಲಿಕೇಶನ್ ತಗೊಳಕ್ಕಾಗಲ್ಲ, ಕೊಡಕ್ಕಾಗಲ್ಲ ಅಂತ ಹೇಳಿದ್ರೆ ಯಾವುದೇ ವಿವಾದಗಳು ಸೃಷ್ಟಿ ಆಯ್ತಿಲ್ಲ. ಇದು ಕಾರ್ಯಾಂಗದ ಕೂಸು ಹನುಮಂತ ಧ್ವಜ. ನಂತರ ನಮ್ಮ ಧಾರ್ಮಿಕ ಭವನ ನಂಬಿಕೆ ಗೊತ್ತು ಅಂತ ಹೇಳಿ ಬ್ಲಾಗ್ ಆಸ್ಟಿಂಗ್ ಆಗಿ ರಿಮೂವ್ ಮಾಡ್ತಾರಲ್ಲ ಅಂತ ಹೇಳಿ ನಾವು ಪ್ರತಿಭಟಿಸೋದು ನಿಜ, ಅದನ್ನ ಹಾಕಿಲ್ಲ ಅಂತ ಹೇಳೋದು. ಬಟ್ ಇವರು ಸರ್ಕಾರ ಏನೋ ಒಂದು ಜಿಲ್ಲಾಡಳಿತದಿಂದ ಅವರು ತಾಲೂಕು ಪಂಚಾಯತ್ ಇಒ ಬಂದ್ರು, ಮತ್ತೆ ಜಿಲ್ಲಾ ಪಂಚಾಯತ್ ಸಿಎಸ್ಗಳು ಬಂದ್ರು, ಡಿಸಿಗಳು ಬಂದ್ರು, ಅವರು ಒಂದು ಅವರ ತಲೆಯಲ್ಲಿ ತರಬೇಕಿತ್ತು. ಈಗ ನಾವಾಗ ಗೊತ್ತಾಯ ಮಾಡಿದ್ವಿ ಸರ್, ಜನರ ಭಾವನೆಗಳಿದೆ ಸರ್, ಜನಕ್ಕೆ ನಾಮರತೆಯಿಂದ ಈಗ ವಿನಂತಿ ಮಾಡ್ತಾ ಇರೋದೇ ಏನಂದ್ರೆ ಸರ್, ಈಗ ಹೋಗ್ಲಿ ಅಲ್ಲಿ ಹನುಮಂತ ಜನ ಆಸ್ಟಿಂಗ್ ಮಾಡಕ್ಕಾಗುತ್ತಾ? ನಮ್ಮ ಸ್ವಾಗತ ಇದೆ, ಆಸ್ಟಿಂಗ್ ಮಾಡ್ಲಿ. ಈಗ ನೋಡಿ ಸರ್, 60 ಜನ ಅಮಾಯಕರ ಕೇಸ್ ಆಗಿದೆ, ವಿದ್ಯಾವಂತರು ಯುವಕರು ಅವರೇ ಅಲ್ವಾ ಸರ್. ಅವ್ರು ನಾಳೆ ಎಲ್ಲೋ ಒಂದ್ ಕಡೆ ಸರ್ಕಾರದ ಕೆಲಸಗಳಲ್ಲಿ ಅವಕಾಶ ಪಡ್ಕೊಂತೀವಿ ಅಂತಾಗ ಇವೆಲ್ಲ ಒಂದು ತೊಂದರೆಗಳಾಗ್ಬೋದು, ಅದನ್ನ ರಿಮೂವ್ ಮಾಡ್ಬೇಕು. ಗೌರ್ಮೆಂಟ್ ಅವರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಆಗ ಇದು ನಮ್ಗೆ ಎಲ್ಲೋ ಒಂದ್ ಕಡೆ ಕೇಸ್ ಇನ್ಸ್ಟಾಲ್ ಮಾಡ್ತೀವಿ ಅಂತ ನನ್ನಂತೆ ಇನ್ನೂ ಒಂದು 2-3 ಕೊಟ್ಟಿದ್ದಾರೆ
ಹನುಮಂತ ಬೇಕು ಅಂತ. ಇದು ನನ್ನ ವೈಯಕ್ತಿಕ ನಿರ್ಧಾರ. ನಾನು ಶಾಸಕರನ್ನ ಹೊರತುಪಡಿಸಿ ಇನ್ಯಾರೋ ಮತ್ತೊಬ್ಬರ ಕೈಲಿ ಪ್ಲಾನ್ ನ ಆಸ್ಟಿಂಗ್ ಮಾಡಬೇಕು ಅಂತ ಹೊರಟೋಣ. ಅದು ಸಮಾಜದ ಆಸ್ತಿ. ಯಾವುದೇ ಒಂದು ಪಕ್ಷ, ಒಂದು ಸಂಘ, ಒಂದು ಸಂಸ್ಥೆಗೆ ಸೀಮಿತವಾದಂತಲ್ಲ. ಇದು ನನ್ನ ವೈಯಕ್ತಿಕ ನಿರ್ಧಾರ. ತಮ್ಮಲ್ಲೇ ಇನ್ನೊಮ್ಮೆ ಮನವಿ ಮಾಡ್ತೀನಿ, ಇದು ನನ್ನ ವೈಯಕ್ತಿಕ ನಿರ್ಧಾರ. ನಾನು ಸ್ತ್ರೀಯ ಮತ್ತು ನಾಯಕರುಗಳಿಗೆ ಮನವಿ ಮಾಡೋದಕ್ಕೆ ಅಲ್ಲಿ ಕೆಲವೊಂದು ಏನೇನೋ ವ್ಯತ್ಯಾಸಗಳು ಮತ್ತೆ ಹೇಳಿದೆ. ಇಷ್ಟೇ ಸರ್, ಅಲ್ಲಿ ನಾನು ಒಂದು ಎಕ್ಸ್ಪೆಕ್ಟೇಷನ್ ಏನಂತಂದ್ರೆ, ಅಲ್ಲಿ ನಮ್ಮ ಭಾಗದಲ್ಲಿ ನೆಮ್ಮದಿ ಸಿಗ್ಬೇಕು. ಜಾತ್ಯತೀತವಾಗಿ ಬಾಳದಂತ ಜನ ನಾವು ಕಳೆದ 50 ವರ್ಷದಿಂದ ಒಂದು ಅಟ್ರಾಸಿಟಿ ಇಲ್ಲ. ಕೆರಗೋಡು ಗ್ರಾಮ ಪಂಚಾಯತಿ ಬಿಟ್ಟಿದ್ದಾರೆ, ಒಂದೇ ಒಂದು ಅಟ್ರಾಸಿಟಿ ಇಲ್ಲ. ಈಗ ಮೊನ್ನೆ ಯಾವುದೋ ಒಂದು ರಾಮನವಮಿ ಆಗುತ್ತೆ, ಒಂದು ಅಂಬೇಡ್ಕರ್ ಜಯಂತಿ ಆಗುತ್ತೆ, ಅಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಕಾಂಟ್ರವರ್ಸಿಗಳಾಗ್ತವೆ. ನಾವು ಎಲ್ಲ ಒಂದ್ ಕಡೆ ಸಮಾಜದ ಮಧ್ಯೆ ಜೀವಿಸ್ತಾ ಇರೋರು ಅಂತ ಸಂಘರ್ಷಗಳನ್ನ ನೋಡ್ಕೊಂಡು ನಾವು ಇನ್ನೊಬ್ರ ಮೇಲೆ, ಇನ್ನೊಬ್ರು ನಮ್ಮ ಮೇಲೆ, ಈ ತರ ಸಂಘರ್ಷಗಳಿಗೆ ಇದು ಕಾರಣ ಆಗೋಬೇಡ. ಇದು ರಾಜಕೀಯ ವೇದಿಕೆ ಇಲ್ಲ ಸರ್. ಹನುಮಂತದ ಸಮಾಜದ ಆಸ್ತಿ. ನಾನು ಹನುಮಂತದ ವಿರುದ್ಧವಾಗಿಲ್ಲ, ಪರವಾಗಿದ್ದೀನಿ. ಇವತ್ತು ನಾನು ಇನ್ನೂ ಮೊದಲೇ ಇದ್ದೀನಿ. ಆದ್ರೆ ಏನ್ ನೀವು ಹೇಳಿದ್ರಲ್ಲ, ಸ್ತ್ರೀವಾದಂತ ನಾಯಕರವ್ರೆ, ಅವರು ರಾಜಕೀಕರಣಗೊಳಿಸ್ಕೋಬೇಕು ಅಂತ ಹೊರಟವರಲ್ಲ. ಅದ್ರದ್ದು ವಿರೋಧನೂ ಇದೆ ನಂದು, ಅದ್ರದ್ದು ವಿರೋಧನೂ ಇದೆ ನಂದು. ಹೇಳಿದ್ರಲ್ಲ ಸರ್, ಸ್ಥಳೀಯ ರಾಜಕಾರಣದ ಷಡ್ಯಂತ್ರ ಇದೆ ಅಂತ ಒಪ್ಕೊಳ್ತೀವಿ. ಎಸ್ ಸರ್, ಖಂಡಿತ ಇದೆ ಸರ್. ನಾವು ಹನುಮಂತನ ಮಾಡ್ಲಿಕ್ಕೆ ಅರ್ಜಿ ಕೊಟ್ಟಾದ್ಮೇಲೆ ಅದನ್ನ ಯಾರೋ ಒಬ್ರು ನಾಯಕರು ಬರ್ತಾರೆ, ಅವ್ರಿಗೆಲ್ಲ ಅಷ್ಟು ಮಾಡ್ಬೇಕು ಅಂತ ಸೀಮಿತತೆ ಬಂತಲ್ಲ, ಅವ್ರದ್ದು ನಾವು ವಿರೋಧಿಸ್ತೀವಿ. ಆ ಸೀಮಿತತೆ ಬಂದು ವಿರೋಧಿಸ್ತೀವಿ. ಇವತ್ತು ಯಾಕೆ ನಾವು ಇಬ್ಬರೇ ಕೂತ್ಕೊಂಡು ಇಲ್ಲಿ ಪ್ರಶ್ನೆ ಮಾಡ್ತಾ ಇದೀವಿ ಅಂದ್ರೆ, ಉಳಿಕೆ ಯಾಕಪ್ಪ ಇಲ್ಲ ಅಂತ ಅವ್ರು ಕೇಳ್ಬೋದು. ಯಾಕೆ ಅಂದ್ರೆ ನನ್ನ ವೈಯಕ್ತಿಕ ನಿರ್ಧಾರ. ಸಮಾಜದ ಶಾಂತಿ ಭಂಗ ಬರಬಾರ್ದು, ಅದು ರಾಜಕೀಕರಣಗೊಳಿಸಬೇಕು ಅಂತ ಹೊರಟಾರಲ್ಲ ಸರ್, ಅದು ನನ್ನ ವೈಯಕ್ತಿಕ ವಿರೋಧ ಇದೆ. ನಾನು ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಲ್ಲ, ನಾನು ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಲ್ಲ ಸರ್. ನನಗೆ ಮುಖ್ಯವಾಗಿ ಬೇಕಾಗಿತ್ತು ಸಮಾಜದ ಸ್ವಾಸ್ಥ್ಯ, ನೆಮ್ಮದಿ. ಅಲ್ಲೇನ್ ಬಾಳ್ವೆ ಮಾಡೋದು ಕಳೆದ 50 ವರ್ಷದಿಂದ ನಮ್ಮ ಹಿರಿಯರು ಮಾಡೋದು, ಆ ನೆಮ್ಮದಿ ಇರಬೇಕು ಕೆಲವೊಂದಲ್ಲಿ. ಅದು ಭಂಗ ತರ್ತಾರೆ, ನಾವು ವಿರೋಧಿಸ್ತೀವಿ ಮಕ್ಕಳಿಂದ. ಈಗ ಹನುಮಂತ ಧ್ವಜದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕರು ಬೇಕು ಬೇಡ ಅಂತ ಏನು ಹೇಳಿರಲಿಲ್ಲ. ನಾನೇನೆ ಕರ್ಕೊಂಡೋಗಿ ಹಣ ಇಲ್ಲಿ ಆಸ್ತಿ ಮಾಡ್ಬೇಕು ಅಂತ ಅವ್ರಿಗೆ ಹಣ ಮಾಡ್ಕೊತೀವಿ ಅಂತ ಹೇಳಿದ್ಮೇಲೆ ನಮ್ದೇನು ವಿರೋಧ ಇಲ್ಲ ಅಂತ ಹೇಳಿ ಕಳಿಸಿದ್ರು. ಸ್ಟಾರ್ಟಿಂಗ್ ಶಾಸಕರಿಗೆ ಹೇಳಿದಾಗ, ಅದಾದ್ಮೇಲೆ ನೀವ್ ಹೇಳ್ತಾ ಇರಲ್ಲ ಸರ್, ಈಗ ಶಾಸಕರು ನಡೆಯೋದನ್ನ ಎಷ್ಟು ದಿನ ಅಂತ ವಿರೋಧಿಸಬೇಕಾಯ್ತು. ಒಂದು ಇನ್ನೊಂದೇನ್ ಗೊತ್ತಾ, ಆಯ್ತಲ್ಲ ಹನುಮಂತ ಜನ ಆಸ್ಟಿಂಗ್ ಮಾಡ್ಬೋದು ಅನ್ನೋ ಒಂದು ಪ್ಲಾನ್ ಇದೆ ಅಂತಂದ್ರೆ ನಾವು ಸೈದ್ಧಾಂತಿಕ ಹೋರಾಟ ಮಾಡೋಣ. ಶಾಸಕರ ಜೊತೆ ಬಿಂಗಲಾಗುವಂತ ಪ್ರಶ್ನೆ ಇಲ್ಲ. ಕಾರ್ಯಾಂಗದ ಕೂಸು ಹನುಮಂತ ಧ್ವಜ, ನಾನು ಒಬ್ಬ ಅಪ್ಲಿಕೇಶನ್ ಕೊಟ್ಟಿದ್ದೀನಿ ಸರ್, ಉಳಿಕೆಯವರು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ತಮ್ಮ ಮನವಿಲಿ ಇರ್ಲಿ. ನಂದು ಮೇಜರ್ಗೆ ಸರ್ ವಿಧಾನಸೌಧ ಒಳಗಡೆ ನನ್ನ ಹೆಸರು ಚರ್ಚೆ ಆಯ್ತು. ಸರ್ಕಾರ ಮತ್ತೆ ಅಪೋಸಿಷನ್ ಅವ್ರ ಹತ್ರ ಗಲಾಟೆ ಆಯ್ತು, ನನ್ನ ಸ್ಪರ್ಧೆ ಇತ್ತು. ನಾನು ನನ್ನ ನಿರ್ಧಾರ ಪ್ರಕಟ ಮಾಡ್ತಾ ಇರೋ ಉದ್ದೇಶ ಒಂದೇ, ಆ ಜನರು ನಿಮ್ದೆಯಿಂದ ಮತ್ತೆ ಹೇಳಿದ್ದೀನಿ. ಸೆಕೆಂಡ್ ಒಂದು ಡೆವಲಪ್ಮೆಂಟ್. ಇವೆರಡಕ್ಕೆ ನಾವು ಏನ್ ಕೈ ಜೋಡಿಸ್ಕೊಂಡು ಹೋಗ್ಬೇಕು. ಪುನಃ ಏನು ಹಿಂದಿನ ದಿನಗಳಲ್ಲಿ ಅವಾಗಗಳಾಯ್ತು ಅದು ಮುಂದುವರ್ಕೊಂಡು ಹೋಗಬಾರ್ದು.